ಸಂಖ್ಯಾಶಾಸ್ತ್ರದ ಪ್ರಕಾರ ಸಿ ಅಕ್ಷರವು ಸಂಖ್ಯೆ 3ನ್ನು ಸಂಕೇತಿಸುತ್ತದೆ. ಸಂಖ್ಯೆ 3 ಗುರುಗ್ರಹದ ಬೃಹಸ್ಪತಿ ಶಕ್ತಿಯೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ. ಗುರುಗ್ರಹವನ್ನು ಜ್ಯೋತಿಷ್ಯದಲ್ಲಿ ದೇವಗುರು ಎಂದು ಕರೆಯಲಾಗುತ್ತದೆ, ಏಕೆಂದರೆ ಇದು ಜ್ಞಾನ, ಧರ್ಮ, ನೈತಿಕತೆ ಮತ್ತು ದೈವಿಕ ಮಾರ್ಗದರ್ಶನದ ಪ್ರತೀಕವಾಗಿದೆ. ಗುರುವು ವಿಸ್ತರಣೆ, ಬೆಳವಣಿಗೆ, ಸಮೃದ್ಧಿ ಮತ್ತು ಆಶೀರ್ವಾದಗಳ ಗ್ರಹ. ಆದ್ದರಿಂದ ಸಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರು ಹೊಂದಿರುವವರು ಸಹಜವಾಗಿ ಈ ಶಕ್ತಿಗಳನ್ನು ತಮ್ಮ ಜೀವನದಲ್ಲಿ ಅನುಭವಿಸುವ ಸಾಧ್ಯತೆಯಿದೆ. ಗುರುಗ್ರಹವು ಕೇವಲ ಜ್ಞಾನವನ್ನೇ ನೀಡುವುದಲ್ಲ, ಅದು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಮತೋಲನವನ್ನು ತರುವ ಶಕ್ತಿಯನ್ನು ಹೊಂದಿದೆ. ಹಣಕಾಸು, ಶಿಕ್ಷಣ, ಮಕ್ಕಳೊಂದಿಗೆ ಸಂಬಂಧ ಮತ್ತು ವಿವಾಹ ಜೀವನ. ಹೀಗಾಗಿ ಸಿ ಅಕ್ಷರದ ಪ್ರಭಾವದಲ್ಲಿರುವವರು ಸಾಮಾನ್ಯವಾಗಿ ಜೀವನದಲ್ಲಿ ಒಂದು ಮಟ್ಟದ ಅದೃಷ್ಟ ಮತ್ತು ಅವಕಾಶಗಳನ್ನು ಪಡೆಯುತ್ತಾರೆ. ಆದರೆ ಈ ಅದೃಷ್ಟವು ಅವರ ಚಿಂತನೆ ಮತ್ತು ಕರ್ಮಗಳೊಂದಿಗೆ ಸೇರಿ ಕೆಲಸ ಮಾಡಿದಾಗ ಮಾತ್ರ ಸಂಪೂರ್ಣವಾಗಿ ಫಲ ನೀಡುತ್ತದೆ. ಸಿ ಅಕ್ಷರದವರು ಸ್ವಭಾವತಃ ಅರ್ಥಗರ್ಭಿತರು ಮತ್ತು ಚಿಂತನೆಯ ಆಳತೆಯನ್ನು ಹೊಂದಿರುತ್ತಾರೆ. ಅವರು ಜೀವನವನ್ನು ಕೇವಲ ಬದುಕುವುದಲ್ಲ, ಅದನ್ನು ಅನುಭವಿಸಲು ಬಯಸುತ್ತಾರೆ. ಇವರಿಗೆ ಜೀವನದ ಮೇಲಿರುವ ಪ್ರೀತಿ ಮತ್ತು ಉತ್ಸಾಹವು ಅವರನ್ನು ಸದಾ ಚೈತನ್ಯದಿಂದ ತುಂಬಿರಿಸುತ್ತದೆ. ಜನರೊಂದಿಗೆ ಬೆರೆತು ಸಂವಹನ ನಡೆಸಿ ಹೊಸ ವಿಚಾರಗಳನ್ನು ಹಂಚಿಕೊಳ್ಳುವುದು ಇವರಿಗೆ ತುಂಬಾ ಇಷ್ಟ. ಈ ಕಾರಣದಿಂದಾಗಿ ಅವರು ಸಾಮಾನ್ಯವಾಗಿ ಸಾಮಾಜಿಕವಾಗಿ ಚುರುಕು, ಆಕರ್ಷಕ ಮತ್ತು ಜನಪ್ರಿಯರಾಗಿರುತ್ತಾರೆ. ಸಮುದಾಯದೊಂದಿಗೆ ಸಂಪರ್ಕ, ಸೃಜನಶೀಲತೆ ಮತ್ತು ಮೋಡಿ, ಈ 3 ಗುಣಗಳು ಸಿ ಅಕ್ಷರದವರ ವ್ಯಕ್ತಿತ್ವವನ್ನು ಚೆನ್ನಾಗಿ ವರ್ಣಿಸುತ್ತವೆ. ಅವರು ಯಾವುದೇ ಪರಿಸ್ಥಿತಿಯಲ್ಲಿಯೂ ಹೊಸ ದೃಷ್ಟಿಕೋನವನ್ನು ತರುತ್ತಾರೆ. ಅವರ ಕಲ್ಪನಾ ಶಕ್ತಿ ಬಹಳ ಸಮೃದ್ಧವಾಗಿದ್ದು, ಅದರಿಂದ ಹೊಸ ಆಲೋಚನೆಗಳು, ಯೋಜನೆಗಳು ಮತ್ತು ಸೃಜನಾತ್ಮಕ ಕೆಲಸಗಳನ್ನು ಹುಟ್ಟುಹಾಕುತ್ತಾರೆ. ಕಲೆ, ಸಾಹಿತ್ಯ, ಸಂವಹನ, ಮಾಧ್ಯಮ ಅಥವಾ ಶಿಕ್ಷಣ ಕ್ಷೇತ್ರಗಳಲ್ಲಿ ಅವರು ವಿಶೇಷವಾಗಿ ಯಶಸ್ವಿಯಾಗಬಹುದು. ಆದರೆ ಈ ಎಲ್ಲ ಗುಣಗಳನ್ನು ಸರಿಯಾಗಿ ಬಳಸದಿದ್ದರೆ ಅವು ಋಣಾತ್ಮಕ ಪರಿಣಾಮಗಳನ್ನು ಉಂಟುಮಾಡಬಹುದು. ಉದಾಹರಣೆಗೆ, ಇವರಲ್ಲಿರುವ ಹೆಚ್ಚಿನ ಜ್ಞಾನ ಮತ್ತು ಆತ್ಮವಿಶ್ವಾಸವು ಕೆಲವೊಮ್ಮೆ ಅಹಂಕಾರವಾಗಿ ತೋರುತ್ತದೆ. ತಮ್ಮ ಮಟ್ಟಕ್ಕೆ ತಲುಪದವರನ್ನು ಅವರು ಅಲ್ಪವಾಗಿ ಕಾಣುವ ಸಾಧ್ಯತೆಯೂ ಇದೆ. ಅವರ ಹಾಸ್ಯ ಪ್ರಜ್ಞೆ ಒಳ್ಳೆಯದಾದರೂ ಕೆಲವೊಮ್ಮೆ ಅದು ವ್ಯಂಗ್ಯ ಅಥವಾ ಕಟು ಮಾತಿನ ರೂಪಕ್ಕೆ ತಿರುಗಬಹುದು. ಅವರು ಮಾತನಾಡುವಾಗ ಮಿತಿಯನ್ನು ಕಾಪಾಡಿಕೊಳ್ಳದಿದ್ದರೆ ಇತರರ ಭಾವನೆಗಳನ್ನು ನೋಯಿಸುವ ಸಂಭವವಿದೆ. ಇವರ ಆಶಾವಾದವು ಸಾಮಾನ್ಯವಾಗಿ ಇವರ ಶಕ್ತಿಯಾಗಿದೆ. ಆದರೆ ಅದೇ ಆಶಾವಾದವು ಕೆಲವೊಮ್ಮೆ ಅತಿಯಾಗಿ ಹೋಗಿ ವಾಸ್ತವಿಕತೆಯಿಂದ ದೂರ ಮಾಡಬಹುದು. ಅವರು ಎಲ್ಲವೂ ಚೆನ್ನಾಗಿಯೇ ಆಗುತ್ತದೆ ಎಂದು ನಂಬುತ್ತಾ ಪ್ರಾಯೋಗಿಕ ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ವಿಳಂಬ ಮಾಡಬಹುದು. ಈ ಕಾರಣದಿಂದಾಗಿ ಕೆಲವು ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆಯಿದೆ. ಸಿ ಅಕ್ಷರದವರು ಸಾಮಾನ್ಯವಾಗಿ ಅನೇಕ ಆಲೋಚನೆಗಳು ಮತ್ತು ಕಲ್ಪನೆಗಳಿಂದ ತುಂಬಿರುತ್ತಾರೆ. ಅವರ ಮನಸ್ಸು ಸದಾ ಹೊಸ ಯೋಜನೆಗಳು, ಹೊಸ ಕನಸುಗಳು ಮತ್ತು ಹೊಸ ಪ್ರಯತ್ನಗಳ ಬಗ್ಗೆ ಯೋಚಿಸುತ್ತಿರುತ್ತದೆ. ಇದು ಒಂದು ದೊಡ್ಡ ಶಕ್ತಿ, ಆದರೆ ಅದೇ ಸಮಯದಲ್ಲಿ ಒಂದು ಸವಾಲು ಹೌದು, ಏಕೆಂದರೆ ಹಲವಾರು ಆಲೋಚನೆಗಳ ನಡುವೆ ಅವರು ಒಂದು ವಿಷಯದ ಮೇಲೆ ಕೇಂದ್ರೀಕೃತವಾಗಲು ಕಷ್ಟಪಡಬಹುದು. ಅವರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ತಮ್ಮ ಆಲೋಚನೆಗಳನ್ನು ಸರಿಯಾಗಿ ವ್ಯವಸ್ಥಿತಗೊಳಿಸುವುದು ಅತ್ಯಂತ ಮುಖ್ಯ. 100 ಆಲೋಚನೆಗಳನ್ನು ಹೊಂದಿರುವುದಕ್ಕಿಂತ ಒಂದು ಆಲೋಚನೆಯನ್ನು ಕಾರ್ಯರೂಪಕ್ಕೆ ತರುವುದು ಹೆಚ್ಚು ಪರಿಣಾಮಕಾರಿ. ಅವರು ತಮ್ಮ ಸೃಜನಾತ್ಮಕ ಶಕ್ತಿಯನ್ನು ಕೇಂದ್ರೀಕರಿಸಿ ಅದನ್ನು ಪ್ರಾಯೋಗಿಕ ಕ್ರಮಗಳಲ್ಲಿ ಪರಿವರ್ತಿಸಿದಾಗ ಅವರು ಅಚ್ಚರಿಯ ಸಾಧನೆಗಳನ್ನು ಮಾಡಬಲ್ಲರು. ಪ್ರೀತಿಯ ವಿಷಯದಲ್ಲಿ ಸಿ ಅಕ್ಷರದವರು ನಿಜವಾದ ರೊಮ್ಯಾಂಟಿಕ್ಸ್. ಅವರ ಪ್ರೀತಿ ಕೇವಲ ಭಾವನೆಗಳ ಮೇಲೆ ಮಾತ್ರ ಆಧಾರಿತವಲ್ಲ, ಅದು ಸ್ನೇಹ, ನಗು,
ಸಂತೋಷ ಮತ್ತು ಜೀವನದ ಉತ್ಸಾಹವನ್ನು ಒಳಗೊಂಡಿರುತ್ತದೆ. ಅವರು ತಮ್ಮ ಸಂಗಾತಿಯೊಂದಿಗೆ ಸಂತೋಷಕರ ಮತ್ತು ಸಕ್ರಿಯ ಸಂಬಂಧವನ್ನು ನಿರ್ಮಿಸಲು ಬಯಸುತ್ತಾರೆ. ಅವರು ಪ್ರೀತಿಯಲ್ಲಿ ವೈಫಲ್ಯವನ್ನು ಅನುಭವಿಸಿದರೂ ಅವರು ಮತ್ತೆ ಪ್ರೀತಿಗೆ ಅವಕಾಶ ನೀಡಲು ಹಿಂಜರಿಯುವುದಿಲ್ಲ. ಅವರ ಆಶಾವಾದವು ಅವರನ್ನು ಮತ್ತೆ ನಂಬುವಂತೆ ಮಾಡುತ್ತದೆ. ಈ ಗುಣವು ಅವರನ್ನು ಭಾವನಾತ್ಮಕವಾಗಿ ಬಲಿಷ್ಠರನ್ನಾಗಿ ಮಾಡುತ್ತದೆ, ಏಕೆಂದರೆ ಅವರು ನೋವಿನ ನಂತರವೂ ಮುಂದೆ ಸಾಗಲು ಸಿದ್ಧರಾಗಿರುತ್ತಾರೆ. ಆದರೆ ಕೆಲವೊಮ್ಮೆ ಅವರು ತಮ್ಮ ಭಾವನೆಗಳನ್ನು ಅತಿಯಾಗಿ ವ್ಯಕ್ತಪಡಿಸುವ ಸಾಧ್ಯತೆಯೂ ಇದೆ. ಅವರು ತಮ್ಮ ಮಾತುಗಳಲ್ಲಿ ಮತ್ತು ಕ್ರಿಯೆಗಳಲ್ಲಿ ಸ್ವಲ್ಪ ಮಿತಿಯನ್ನು ಕಾಪಾಡಿಕೊಳ್ಳುವುದನ್ನು ಕಲಿತರೆ ಅವರ ಸಂಬಂಧಗಳು ಇನ್ನಷ್ಟು ಸ್ಥಿರವಾಗುತ್ತವೆ. ಒಟ್ಟಾರೆ ಸಿ ಅಕ್ಷರದವರು ಜ್ಞಾನ, ಸೃಜನಶೀಲತೆ ಮತ್ತು ಆಶಾವಾದದ ಅದ್ಭುತ ಸಂಯೋಜನೆ. ಅವರು ತಮ್ಮ ಜೀವನದಲ್ಲೇ ಅಲ್ಲ, ತಮ್ಮ ಸುತ್ತಲಿನ ಜಗತ್ತಿನಲ್ಲೂ ಬದಲಾವಣೆ ತರಬಲ್ಲ ಸಾಮರ್ಥ್ಯ ಹೊಂದಿದ್ದಾರೆ. ಅವರು ತಮ್ಮ ಶಕ್ತಿಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಅವರು ಸಮಾಜದಲ್ಲಿ ಪ್ರಭಾವಶಾಲಿ ಮತ್ತು ಪ್ರೇರಣಾದಾಯಕ ವ್ಯಕ್ತಿಗಳಾಗಬಹುದು. ನಿಮ್ಮ ಹೆಸರಿನ ಮೊದಲ ಅಕ್ಷರ ಸಿ ಆಗಿದ್ದರೆ ನಿಮ್ಮೊಳಗೆ ಒಂದು ವಿಶಿಷ್ಟ ಶಕ್ತಿ ಇದೆ. ಅದು ಸೃಜನಶೀಲತೆಯೂ ಆಗಿರಬಹುದು, ಜ್ಞಾನವೂ ಆಗಿರಬಹುದು, ಅಥವಾ ಜನರನ್ನು ಒಟ್ಟುಗೂಡಿಸುವ ಸಾಮರ್ಥ್ಯವೂ ಆಗಿರಬಹುದು. ಈ ಶಕ್ತಿಯನ್ನು ಅರಿತು ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ನೀವು ನಿಮ್ಮ ಜೀವನವನ್ನು ಮಾತ್ರವಲ್ಲ, ಇತರರ ಜೀವನವನ್ನು ಉತ್ತಮಗೊಳಿಸಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.